ನಮಸ್ಕಾರ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ, ನಾನು ಬಂದಿದ್ದು ಮಲೆನಾಡು ಶಿವಮೊಗ್ಗ ಸ್ವಿಮ್ಮಿಂಗ್ ಅಸೋಸಿಯೇಷನ್ನು ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಸ್ಟೇಟ್ ಲೆವೆಲ್ ನಾನ್ ಮೆಡಲಿಸ್ಟ್ ಅಂದರೆ ಸೆಕೆಂಡ್ ಸ್ಟೇಟ್ ನಾನ್ ಮೆಡಲಿಸ್ಟ್ ಸ್ವಿಮ್ ಮೀಟನ್ನು ನಾವು ಇದೇ ಭಾನುವಾರ 30ಕ್ಕೆ ನಾವು ಆಯೋಜನೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಟ್ಟು 8 ಏಜ್ ಗ್ರೂಪ್ ಈವೆಂಟ್ಸನ್ನು ನಾವು ಮಾಡ್ತಾಯಿದ್ದೀವಿ. ಇದು ಪ್ಯೂರ್ಲಿ ನಾನ್ ಮೆಡಲಿಸ್ಟ್ ಸ್ವಿಮ್ ಮೀಟು. ಮತ್ತು ಮೆಡಲಿಸ್ಟ್ ಮಾಡಿದವರು ಇದರಲ್ಲಿ ಭಾಗವಹಿಸೋ ಹಾಗಿಲ್ಲ. ಮೆಡಲಿಸ್ಟ್ ಅಂತಂದರೆ ಈಗ ನಮ್ಮ ಡೈಸ್ ಯುವ ಸಬಲೀಕರಣ ಮತ್ತು ಇಲಾಖೆಯಿಂದ, ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಸ್ವಿಮ್ಮಿಂಗ್ ಯೂತ್ ಕಡೆಯಿಂದ, ಅಥವಾ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನಿಂದ, ಈ ಅಸೋಸಿಯೇಷನ್ಗಳಲ್ಲಿ ಅಧಿಕೃತವಾಗಿ ನಡೆಸ್ತಕ್ಕಂಥ ಏನು ಸ್ವಿಮ್ಮಿಂಗ್ ಇದೆಯಲ್ಲ, ಅಲ್ಲಿ ಮೆಡಲ್ ಮಾಡಿರೋಂಥವ್ರು ಅವ್ರು ಏನಾಗ್ತಾರೆ ಅಂತಂದರೆ ನೆಕ್ಸ್ಟ್ ಟಾಪ್ ಇದಕ್ಕೆ ಕ್ವಾಲಿಫೈ ಆಗ್ತಾರೆ. ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಕಾರ್ಡಿಂಗ್ ಟು ದ ಸ್ವಿಮ್ಮಿಂಗ್ ಫೆಡರೇಷನ್ ರೂಲ್ಸ್ ಪ್ರಕಾರ. ಸೊ ಇದು ನಾನ್ ಮೆಡಲಿಸ್ಟ್ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ, ಅದು ನಾವು ಇದ್ರ ಜೊತೆ ಯಾಕೆ ಕೈ ಜೋಡಿಸಿದ್ದೀವಿ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರೀಡೆಯ ಒಂದು ಮಹತ್ವ ನಮ್ಮ ಎಲ್ಲ ಹಳ್ಳಿ ಜನಕ್ಕೂ ತಲುಪಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಈ ಒಂದು ವ್ಯವಸ್ಥೆ ಇದೆ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಗೊತ್ತಿಲ್ಲ. ಇನ್ನೊಂದು, ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಮಕ್ಕಳು ಡೈಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ನಾವು ಯಾವ ಹಂತದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಎಷ್ಟು ನಮ್ಮ ಕೆಪಾಸಿಟಿ ಏನು, ನಮ್ಮ ಟೈಮಿಂಗ್ಸ್ ಏನು, ನಾವು ನೆಕ್ಸ್ಟು ಕಾಂಪಿಟೇಷನ್ಗೆ ಹೋದರೆ ಯಾವ ಲೆವೆಲಲ್ಲಿ ನಾವು ರೀಚ್ ಆಗ್ಬೋದು, ಮತ್ತು ಏನು ಫರ್ದರ್ ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ಏನೇನು ಮಾಡ್ಬೋದು ಅಂತೇಳಿ ನಾವು ಸ್ಟೇಟ್ ಲೆವೆಲ್ ಮಾಡ್ತಾಯಿದ್ದೀವಿ. ಸುಮಾರು ಈಗ ನಮಗೆ ಒಂದು 300 ಜನ ನಮಗೆ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. 300 ಜನ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಸೊ ಅದರಲ್ಲಿ 15 ಡಿಸ್ಟಿಕ್ಸ್ ನಾವು ಆಲ್ಮೋಸ್ಟ್ ಕವರ್ ಆಗಿದೆ. ಮೇಜರ್ 15 ಡಿಸ್ಟಿಕ್ಸಿಂದ ಕವರ್ ಆಗಿದ್ದಾರೆ. ಒಳ್ಳೊಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ. ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ. ಸೊ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಮ್ಮದು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲಿರಲಿಲ್ಲ ನಮ್ಮ ಇಲಾಖೆಯಿಂದ. ನಮ್ಮದು ಇದೇನಿದೆ ಒಂದು ಇದರಲ್ಲಿ ಒಂದು ಯೂಸ್ ಮಾಡಿಕೊಂಡು ಫೈನಾನ್ಷಿಯಲ್ ಅಸಿಸ್ಟೆಂಟನ್ನು ನಮ್ಮ ಅಸಿಸ್ಟೆಂಟನ್ನು ಮಲೆನಾಡು ಶಿವಮೊಗ್ಗ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅವರು ಮಾಡ್ತಿದ್ದಾರೆ. ಸೊ ಇಷ್ಟು ನಿಮಗೆ ಒಂದು ಮಾಹಿತಿ ಕೊಡುವಂಥ ವಿಚಾರ ಆಗಿತ್ತು. ಹಾಗಾಗಿ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.